ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಈಗ ರೋಚಕ ಘಟ್ಟದಲ್ಲಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಬ್ಯಾಟಿಂಗ್ನಲ್ಲಿ ಖದರ್ ತೋರಿಸಿದ್ರು ಕೂಡ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಟಾಪ್ ಆರ್ಡರ್ ಬ್ಯಾಟರ್ಗಳು ಬೇಗನೆ ವಿಕೆಟ್ಗಳನ್ನು ಕಳ್ಕೊಂಡ್ರು. ಹೀಗಿದ್ರೂ ಕೂಡ ಈ ಪಂದ್ಯವನ್ನ ಭಾರತವೇ ಗೆಲ್ಲುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಪಂದ್ಯದ ನಡುವೆ ಕೆಲ ಇಂಟ್ರೆಸ್ಟಿಂಗ್ ಘಟನೆಗಳು ಕೂಡ ನಡೆದಿವೆ. ತಲ್ವಾರ್ ಎಂಟ್ರಿ ಆಗಿದೆ. ಅರೆಸ್ಟ್ ಮಾಡೋಕೆ DSP ಬಂದಿದ್ದಾರೆ. ಅಂಪೈರ್ ಜಸ್ಟ್ ಮಿಸ್ ಆಗಿದ್ದಾರೆ. ಅಣ್ತಮ್ಮನ ಅಪ್ಪುಗೆ ಎಲ್ಲರ ಗಮನ ಸೆಳೆದಿದೆ. ಇಂಥ ಕೆಲ ಕ್ರೇಜಿ ಇನ್ಸಿಡೆಂಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗಾಲೆಯಲ್ಲಿ ನಡೀತಾ ಇರುವಂತ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಕೆಲ ತಮಾಷೆಯ ಘಟನೆಗಳು ಕೂಡ ನಡೆದಿವೆ. ಅದರಲ್ಲೂ ಭಾರತದ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಮೈದಾನದಲ್ಲಿದ್ರಂತೂ ನಾನ್ ಸ್ಟಾಪ್ ಕಾಮಿಡಿ ಇದ್ದದ್ದೇ. ಸ್ಟಂಪ್ ಮೈಕ್ನಲ್ಲಿ ಸೆರೆಯಾಗಿರುವಂಥ ಕೆಲ ಸಂಭಾಷಣೆಗಳು ನಿಜಕ್ಕೂ ಕೂಡ ನಗು ತರಿಸುವಂತಿವೆ. ಅದರ ಜೊತೆಗೆ ಬೆರಗು ಮೂಡಿಸೋ ಥರದ ಘಟನೆಗಳು ನಡೆದಿವೆ. ಸೊ ಏನೆಲ್ಲ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಜಡ್ಡು ಮತ್ತು ಪಂತ್ ನಡುವೆ ತಲ್ವಾರ್ ವರಸಿ. ಕ್ರಿಕೆಟಿಗರು ಬ್ಯಾಟಿಂಗ್ ಇರಲಿ ಅಥವಾ ವಿಕೆಟ್ಸ್ ಬಿದ್ದಾಗ, ಅಂದರೆ ಬ್ಯಾಟಿಂಗ್ನಲ್ಲಿ ಬಿಗ್ ಸ್ಕೋರ್ ಬಂದಾಗ, ವಿಕೆಟ್ಗಳು ಬಿದ್ದಾಗ ತಮ್ಮದೇ ಸ್ಟೈಲಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಇದನ್ನು ನಾವು ಕೂಡ ನೋಡಿರ್ತೀವಿ. ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯಾದಂಥ ಯುನಿಕ್ ಸ್ಟೈಲ್ ಇರುತ್ತೆ. ಅದರಲ್ಲೂ ನಮ್ಮ ಭಾರತದ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಇನ್ನೂ ಸ್ಪೆಷಲ್. ಕತ್ತಿ ವರಸೆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇದೇ ವಿಧಾನವನ್ನು ಪ್ರಸ್ತಾಪ ಮಾಡಿ ರಿಷಬ್ ಪಂತ್ ಜಡ್ಡು ಅವರ ಕಾಲೆಳೆದಿದ್ದಾರೆ. ಲಂಕಾ ಬ್ಯಾಟರ್ಗಳು ಬ್ಯಾಟಿಂಗ್ ಮಾಡುವಾಗ ಫೀಲ್ಡಿಂಗ್ನಲ್ಲಿದ್ದಂಥ ಸರ್ಫರಾಜ್ ಖಾನ್ ಜಡ್ಡು ಕುರಿತು ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಅಣ್ಣ, ಆಟ ಇನ್ನೂ ಕೂಡ ಸಾಕಷ್ಟು ಬಾಕಿ ಇದೆ, ಎಲ್ಲರೂ ವಿಕೆಟ್ಗಳನ್ನು ಶೇರ್ ಮಾಡಿ ತಿನ್ಕೊಂಡ್ಬಿಡೋಣ ಎಂದಿದ್ದಾರೆ. ಇದಕ್ಕೆ ಸಪೋರ್ಟ್ ಮಾಡಿದಂಥ ಪಂತ್ ಅವ್ರ ಸಬ್ ತಲ್ವಾರ್ ಚಲಾಯಂಗೆ, ಅಂದರೆ ಎಲ್ಲರೂ ಕತ್ತಿ ವರಸೆ ಪ್ರದರ್ಶನ ಮಾಡಲಿದ್ದಾರೆ ಎಂದಿದ್ದಾರೆ. ಪಂದ್ಯದ ಬಳಿಕ ಇದಕ್ಕೆ ರಿಯಾಕ್ಟ್ ಮಾಡಿರುವಂಥ ಜಡ್ಡು, ನನ್ನ ತಲ್ವಾರ್ ಸೆಲೆಬ್ರೇಷನ್ ಕಾಪಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬೇಕಿದ್ರೆ ನೆಕ್ಸ್ಟ್ ಟೈಮ್ ನಾನೇ ರಿಷಬ್ ಪಂತ್ಗೆ ಟ್ರೈನಿಂಗ್ ಕೊಡ್ತೇನೆ ಅಂತ ಟಾಂಟ್ ಕೊಟ್ಟಿದ್ದಾರೆ. ಲಂಕಾ ಬ್ಯಾಟರ್ಸ್ ಅರೆಸ್ಟ್ ಮಾಡಲು DSP ಸಿರಾಜ್ ಎಂಟ್ರಿ. ಇನ್ನು ಪಂದ್ಯದ ಮೂರನೇ ದಿನದಾಟದಲ್ಲಿ ಲಂಕಾ ಪರ ಸೋನಲ್ ಹಾಗೆ ಡಿಕ್ವೆಲ್ಲಾ ಇಬ್ಬರು ಕೂಡ ಶತಕದ ಜೊತೆಯಾಟವಾಡಿ ಭಾರತದ ಬೌಲರ್ಗಳಿಗೆ ಸರಿಯಾಗಿ ಕಾಟ ಕೊಡ್ತಾ ಇದ್ರು. ಈ ಟೈಮಲ್ಲಿ KL ರಾಹುಲ್ ಹಾಗೆ ರಿಷಬ್ ಪಂತ್ ನಡುವೆ ಒಂದು ಫನ್ನಿ ಕಾನ್ವರ್ಸೇಷನ್ ಆಗಿದೆ. ಪಂತ್ ಜೊತೆ ಮಾತನಾಡ್ತಾ ರಾಹುಲ್ ಹೇಳ್ತಾರೆ, ವಿಕೆಟ್ ಬೀಳದೆ ತುಂಬಾ ಟೈಮ್ ಆಗೋಯ್ತು, ನಾವು DSP ಸಿರಾಜ್ರನ್ನ ಅಟ್ಯಾಕ್ಗೆ ತರಬೇಕು ಎಂದಿದ್ದಾರೆ. ಆಗ ಪಂತ್, ಹೌದು DSP ಬಂದ್ರೆ ಎಲ್ಲರನ್ನು ಅರೆಸ್ಟ್ ಮಾಡ್ತಾರೆ, ಬೇಗ ಬನ್ನಿ ಸಿರಾಜ್ ಬಾಯ್ ಅಂತ ಕಾಲೆಳೆದಿದ್ದಾರೆ. ಸಿರಾಜ್ ಎಸೆದ ಬಾಲ್ನಿಂದ ಅಂಪೈರ್ ಜಸ್ಟ್ ಮಿಸ್. ಇನ್ನು ಭಾರತದ ಫೀಲ್ಡಿಂಗ್ ವೇಳೆ ಮೊಹಮ್ಮದ್ ಸಿರಾಜ್ ಎಸೆದ ಬಾಲ್ನಿಂದ ಆನ್ ಫೀಲ್ಡ್ ಅಂಪೈರ್ ಜಸ್ಟ್ ಮಿಸ್ ಆಗಿದ್ದಾರೆ. ಜಡ್ಡು ಬೌಲಿಂಗ್ ವೇಳೆ ಲಂಕಾದ ಬ್ಯಾಟರ್ ಸೋನಲ್ ರಿವರ್ಸ್ ಸ್ವೀಪ್ ಮಾಡಿ ಡಿ ಪಾಯಿಂಟ್ ಕಡೆಗೆ ಚೆಂಡನ್ನ ಬಾರಿಸಿದ್ರು. ಸೊ ಬೌಂಡ್ರಿ ಲೈನ್ ಬಳಿ ಇದ್ದಂತ, ಅಂದ್ರೆ ಫೀಲ್ಡಿಂಗ್ ಮಾಡ್ತಾ ಇದ್ದಂತ ಮೊಹಮ್ಮದ್ ಸಿರಾಜ್ ಸ್ಪೀಡ್ ಆಗಿ ಬಂದು ಚೆಂಡನ್ನ ತಗೊಳ್ತಾರೆ. ಹಾಗೆ ನಾನ್ ಸ್ಟ್ರೈಕರ್ ಎಂಡ್ ಕಡೆಗೆ ಅಷ್ಟೇ ಸ್ಪೀಡ್ ಆಗಿ ಬಾಲನ್ನ ಥ್ರೋ ಮಾಡ್ತಾರೆ. ಈ ವೇಳೆ ಅಲ್ಲೇ ನಿಂತಿದ್ದಂತ ಲೆಗ್ ಅಂಪೈರ್ ಅಹ್ಸಾನ್ ರಾಜಾ ಅವರ ತಲೆಯ ಕಡೆಗೆ ಬಾಲ್ ನುಗ್ಗಿದೆ. ಈ ವೇಳೆ ಅಂಪೈರ್ ಬಾಲ್ನಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಪಡಿಕ್ಕಲ್ ಮಾತಿಂದ KLಗೆ ಜೀವದಾನ, ಅಣ್ತಮ್ಮರ ಪ್ರೀತಿಯ ಅಪ್ಪುಗೆ. ಇನ್ನು ಲಂಕಾ ನಾಡಿನಲ್ಲಿ ನಮ್ಮ ಕನ್ನಡಿಗರಾದ KL ರಾಹುಲ್ ಮತ್ತು ದೇವದತ್ ಪಡಿಕ್ಕಲ್ ಬ್ಯಾಟಿಂಗ್ ನಲ್ಲಿ ಮಿಂಚ್ತಾ ಇದ್ದಾರೆ. ಹಾಗೆ ಇಬ್ಬರ ನಡುವಿನ ಬಾಂಡಿಂಗ್ ಅಂತೂ ಎಲ್ಲರ ಮೆಚ್ಚುಗೆ ಗಳಿಸಿದೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಇಬ್ಬರ ನಡುವೆ 150 ರನ್ಗಳ ಪಾರ್ಟ್ನರ್ಶಿಪ್ ಬಂದಿತ್ತು. ಎರಡನೇ ಇನ್ನಿಂಗ್ಸ್ ನಲ್ಲೂ ಕೂಡ ಇಬ್ಬರ ಜೊತೆಯಾಟ ಚೆನ್ನಾಗಿ ಶುರುವಾಗಿತ್ತು. ಅರ್ಧ ಶತಕದ ಜೊತೆಯಾಟ ಕೂಡ ಬಂದಿತ್ತು. ಆದ್ರೆ ಲಂಕಾ ಸ್ಪಿನ್ನರ್ ಪ್ರಭಾತ್ ಜಯಸೂರ್ಯ ಬೌಲಿಂಗ್ ನಲ್ಲಿ ರಾಹುಲ್ ಸ್ವಲ್ಪ ಡಿಫೆನ್ಸಿವ್ ಆಗಿ ಆ ಬಾಲ್ನ ಬ್ಯಾಟಿಂಗ್ ಆಡ್ತಾರೆ. ಹೀಗಿದ್ರೂ ಬ್ಯಾಟ್ಗೆ ತಾಗದಂತ ಬಾಲ್ ಪ್ಯಾಡ್ಗೆ ಬಡ್ದಿತ್ತು. ಈ ವೇಳೆ ಬೌಲರ್ ವಿಕೆಟ್ಗಾಗಿ ಅಪೀಲ್ ಮಾಡ್ತಾರೆ. ಸೊ ಆನ್ ಫೀಲ್ಡ್ ಅಂಪೈರ್ ಕೂಡ ಕೂಡಲೇ ಔಟ್ ಕೊಡ್ತಾರೆ. ರಾಹುಲ್ ಕೂಡ ಔಟ್ ಇರ್ಬೋದು ಅಂತೇಳಿ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕೋಕೆ ರೆಡಿ ಆಗ್ತಿರ್ತಾರೆ. ಆ ಕಡೆ ಪ್ಯಾಡ್ ಹಾಕೊಂಡು ಶುಭನ್ ಗಿಲ್ ಕೂಡ ಬ್ಯಾಟಿಂಗ್ಗೆ ಬರೋಕೆ ರೆಡಿ ಆಗ್ತಾ ಇದ್ರು. ಬಟ್ ಇಂಥ ಟೈಮಲ್ಲಿ ದೇವದತ್ ಪಡಿಕ್ಕಲ್ KL ರಾಹುಲ್ಗೆ DRS ತಗೊಳ್ಳಿ, ಇದು ಔಟ್ ಇಲ್ಲ ಅನ್ನೋ ರೀತಿಯಲ್ಲಿ ಸಜೆಷನ್ ಕೊಡ್ತಾರೆ. ಸೊ ಆರಂಭದಲ್ಲಿ ಒಪ್ಪದೇ ಇದ್ರು ಕೂಡ ಇಟ್ಸ್ ಓಕೆ ಅಂತೇಳಿ ಒಂದು ಚಾನ್ಸ್ ನೋಡೋಣ ಅಂತೇಳಿ ರಾಹುಲ್ ಕೂಡ ಅಂಪೈರ್ ಬಳಿ ಮನವಿಯನ್ನ ಮಾಡ್ತಾರೆ. ಸೊ ಇದು ಔಟ್ ಇಲ್ಲ ಅಂತೇಳಿ. ಸೊ ಈಗ ಥರ್ಡ್ ಅಂಪೈರ್ ರಿವ್ಯೂ ಮಾಡುವಾಗ ಚೆಂಡು ಸ್ಟಂಪ್ಗೆ ತಗುಲದೆ ಅದರ ಮೇಲಿಂದ ಹೋಗಿರೋದು ಗೊತ್ತಾಗಿದೆ. ಹೀಗಾಗಿ ಥರ್ಡ್ ಅಂಪೈರ್ ನಾಟ್ ಔಟ್ ಅಂತ ಡಿಸಿಷನ್ ಕೊಡ್ತಾರೆ, ತೀರ್ಪು ಕೊಡ್ತಾರೆ. ಇದರಿಂದ ಖುಷಿಯಾದಂಥ KL ರಾಹುಲ್ ಪಡಿಕ್ಕಲ್ ಅವರನ್ನ ಅಪ್ಪಿಕೊಂಡು ಮುತ್ಕೊಡೋಕೆ ಮುಂದಾಗಿದ್ರು. ಕನ್ನಡಿಗರಿಬ್ಬರು ಅಣ್ತಮ್ಮನಂತೆ ಅಪ್ಪಿಕೊಂಡು ನಿಂತದ್ದು ಬೆಸ್ಟ್ ಸೀನ್ ಆಫ್ ದಿ ಡೇ ಅನ್ನೋ ರೀತಿಯಲ್ಲಿ
ವೈರಲ್ ಆಗ್ತಿದೆ. ಹೀಗೆ ಪಂದ್ಯದುದ್ದಕ್ಕೂ ಕೂಡ ಸಾಕಷ್ಟು ಇನ್ಸಿಡೆಂಟ್ ಆಗಿವೆ. ಮ್ಯಾಚ್ ಜೊತೆಗೆ ಅಲ್ಲಿನ ತರಲೆ ತಮಾಷೆಗಳು ಕೂಡ ಎಲ್ಲರ ಗಮನ ಸೆಳೆದಿವೆ. ನಮಸ್ಕಾರ.